ಶಿವ್ ಸರ್ ಏನ್ ಮಾಡ್ತಾ ಇದ್ದೀರಾ? ಏನಾದ್ರೂ ಮೆಸೇಜ್ ಇದೆಯಾ ನಮ್ ಜನಕ್ಕೆ? ಎಸ್, ಆಪ್ಷನ್ ಬೈಯಿಂಗ್ ಮಾಡಿ ದಿನಕ್ಕೆ 5,000 10,000 ಈಸಿಯಾಗಿ ಕಳ್ಕೊಂತಾರೆ. ಅಂಡ್ ಯಾರು ಕೂಡ ಅದನ್ನ ಜಾಸ್ತಿ ಆಸೆ ಪಟ್ಟು ಗ್ರೀಡ್ ಆಗಿ ತಗೊಂತಾರೆ. ಬಟ್ ಅದೇ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ನೋಡ್ ಬನ್ನಿ. ಸೊ ಎಡ್ಜಿಂಗ್ ಸ್ಟ್ರಾಟಜಿ ಮಾಡ್ತಾ ಇದೀವಿ. ಎಡ್ಜಿಂಗ್ ಅಲ್ಲಿ ನಾವು ಆಗಸ್ಟ್ ಮಂತ್ ಎಡ್ಜ್ ಮಾಡ್ತಾ ಇದೀವಿ. ಅದೇ ತರ ಸ್ಟ್ರಾಟಜಿಯಲ್ಲಿ ನೀವು ನೋಡ್ಬೋದು 2 months ಗೆ ನಮ್ದು ಮ್ಯಾಕ್ಸಿಮಮ್ ಲಾಸ್ 5,000 ಇದೆ. ಅದೇ ತರ ಮ್ಯಾಕ್ಸಿಮಮ್ ಪ್ರಾಫಿಟ್ 27,000 ಇದೆ. 40% ನಮ್ಗೆ ಇಲ್ಲಿ ಕೊಡ್ತಾ ಇದೆ. ಬಟ್ 40% ತನಕ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ. 10 to 15% ಬಂತು ಅಂತಂದ್ರೆ ಅಲ್ಲಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿ ಅಂತ ಅರ್ಥ. ಸೊ ಅದೇ ತರ ಈ ತರ ನಾವು ಸೆಟಪ್ ಮಾಡ್ಕೊಂತೀವಿ. ಈಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದ್ರೆ, ತುಂಬಾ ಜನ ಗ್ರೀಡಿ ಆಸೆ ಪಟ್ಟು ನನಗೆ ಇವತ್ತೇ ಶ್ರೀಮಂತ ಆಗ್ಬೇಕು, ಇವತ್ತೇ ಕೋಟಿ ಅಧಿಪತಿ ಆಗ್ಬೇಕಂತ ಅನ್ಕೊಂತಾರೆ. ಆ ತರ ಮಾರ್ಕೆಟ್ ಯಾವತ್ತೂ ಕೊಡಲ್ಲ. ಕನ್ಸಿಸ್ಟೆನ್ಸಿ ನೀವು ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗುತ್ತೆ. ಇದೇ ತರ ಸ್ಟ್ರಾಟಜಿಸ್ ನಾವು ಕೂಡ ಮಲ್ಟಿಪಲ್ ಆಗಿ ಹೇಳ್ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಕಲಿಯಕ್ಕೆ ಸುಮಾರು ಸ್ಟ್ರಾಟಜಿಸ್ ಇದಾವೆ. ಅವೆಲ್ಲವೂ ಕೂಡ ಯಾವ್ಯಾವ ಕಂಡೀಷನ್ ಅಲ್ಲಿ ಏನೇನ್ ಮಾಡ್ಬೇಕಂತ ಕಂಪ್ಲೀಟ್ ಆಗಿ ನಮ್ಮ ಕ್ಲಾಸಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಎವ್ರಿ ಡೇ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವತ್ತೂ ಕೂಡ ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಅದು ಹೆಂಗೆ, ದಿನಕ್ಕೆ ಪರ್ಸೆಂಟೇಜ್ ಅಲ್ಲ, ಮಂತ್ಲಿ ನಾನು ಇಷ್ಟು ಪರ್ಸೆಂಟ್ ತೆಗಿತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕು. ಅದೇ ತರ ಎಡ್ಜಿಂಗ್ ಅಲ್ಲೂ ಕೂಡ ನಾವು ಸೇಮ್ ಕಾನ್ಸೆಪ್ಟ್ ನ ನಾವು ನಮ್ಮ ಕ್ಲಾಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಇದೇ ತರ ಇನ್ಫಾರ್ಮೇಶನ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.